ಬಡವರಾಗಿರೋರು ಬಡವರಾಗೇ ಉಳಿಯೋದಕ್ಕೆ ಕಾರಣಗಳೇನು? ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಉತ್ತರ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ನೀವು ಯಾವಾಗಲಾದರೂ ಈ ಪ್ರಶ್ನೆ ನಿಮ್ಮನ್ನೇ ಕೇಳ್ಕೊಂಡಿದ್ದೀರಾ? ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತೀವಿ, ಆದರೆ ದುಡ್ಡು ಮಾತ್ರ ಯಾಕೆ ನಮ್ಮ ಹತ್ರ ನಿಲ್ತಾ ಇಲ್ಲ? ಪೂರ್ ಪೀಪಲ್ಸು ಲೇಸಿ ಅಂತ ಚೈಲ್ಡ್ಹುಡ್ನಿಂದನೂ ಕೇಳ್ಕೊಂಡು ಬಂದಿದ್ದೀವಿ. ಆದರೆ ಇದು ಸಂಪೂರ್ಣ ಸುಳ್ಳು. ಪೂರ್ ಪೀಪಲ್ಸ್ ಲೇಸಿ ಅಲ್ಲ, ಅವರು ಕನ್ಫ್ಯೂಸ್ಡ್ ಆಗಿದ್ದಾರೆ ಅಷ್ಟೇ. ಮೊದಲನೇ ಕಾರಣ, ಪೂರ್ ಇಸ್ ಈಕ್ವಲ್ ಟು ಹಾರ್ಡ್ ವರ್ಕ್ ಬಟ್ ರಾಂಗ್ ಡೈರೆಕ್ಷನಲ್ಲಿ. ಬಡವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂದರೆ, ಬೆಳಿಗ್ಗೆ ಬೇಗ ಎದ್ದು ಲೇಟ್ ನೈಟ್ವರೆಗೆ ದುಡಿಯೋದು, ಡಬಲ್ ಶಿಫ್ಟ್ಸು, ಓವರ್ ಟೈಮು, ಆದರೂ ಮನಿ ಬೆಳೆಯಲ್ಲ. ಯಾಕೆಂದರೆ ಬರೀ ಹಾರ್ಡ್ ವರ್ಕ್ ಮಾಡೋದ್ರಿಂದ ಶ್ರೀಮಂತ ಆಗೋಕ್ಕಾಗಲ್ಲ. ರೈಟ್ ಡಿಸಿಷನ್ ನಮ್ಮನ್ನು ಶ್ರೀಮಂತರಾಗಿ ಮಾಡುತ್ತೆ. ಕಾರಣ 2, ಪೂರ್ ಪೀಪಲ್ಸ್ ಯಾವಾಗಲೂ ಸರ್ವೈವಲ್ ಮೋಡಲ್ಲೇ ಇರ್ತಾರೆ. ನೆಕ್ಸ್ಟ್ ಮಂತ್ ಬಾಡಿಗೆ ಹೆಂಗೆ ಕಟ್ಟೋದು, ನೆಕ್ಸ್ಟ್ ಮಂತ್ EMI ಹೆಂಗೆ ಕಟ್ಟೋದು, ನೆಕ್ಸ್ಟ್ ಬಿಲ್, ನೆಕ್ಸ್ಟ್ ಪ್ರಾಬ್ಲಮ್, ಫ್ಯೂಚರ್ ಪ್ಲಾನ್ ಮಾಡೋದಕ್ಕೆ ಬ್ರೈನೇ ಸಹ ಸ್ಪೇಸ್ ಕೊಡೋದಿಲ್ಲ. ಸರ್ವೈವಲ್ ಮೋಡಲ್ಲಿದ್ದಾಗ ಫಿಯರ್ ಡಿಸಿಷನ್ನ ತಗೊಳುತ್ತೆ. ಅಂದರೆ ನಮ್ಮ ಒಳಗಿರುವಂಥ ಭಯ. ಲಾಜಿಕ್ ಅಲ್ಲ, ಚೀಪಾಗಿರುವಂಥ ಫೋನು, ಈಸಿಯಾಗಿರೋ ಲೋನು, ಕ್ವಿಕ್ ಮನಿ ಸ್ಕೀಮು. ಇದೇ ಪಾವರ್ಟಿ ಸೈಕಲ್. ಕಾರಣ 3, ಪೂರ್ ಪೀಪಲ್ ಲರ್ನ್ ರಾಂಗ್ ಲೆಸನ್ಸ್. ಯಾವ ಥರ ಮಕ್ಕಳಿಗೆ ಹೇಳ್ತಾರೆ ಅಂದರೆ, ರಿಸ್ಕ್ ತಗೋಬೇಡ, ಸೇಫ್ ಆಗಿರುವಂಥ ಜಾಬ್ ಹುಡುಕು, ಸ್ಯಾಲ್ರಿ ಬಂದರೆ ಸಾಕು. ಬಟ್ ನೋ ಬಾಡಿ ಟೀಚರ್ಸ್ ಮನಿ ಯಾವ ರೀತಿ ವರ್ಕ್ ಆಗುತ್ತೆ, ಹಣದುಬ್ಬರ ಅಂದ್ರೇನು, ಆಸ್ತಿ ಅಂದ್ರೇನು, ಹೊಣೆಗಾರಿಕೆ ಅಂದ್ರೇನು. ರಿಸಲ್ಟ್ ಏನಾಗುತ್ತೆ? ಕಿಡ್ಸು ಹಣನ ಯಾವ ಥರ ದುಡಿಬೇಕು ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತಾರೆ ಹೊರತು ಅದನ್ನು ಉಳಿಸೋದು ಹೇಗೆ ಮತ್ತು ಬೆಳೆಸೋದು ಹೇಗೆ ಇದನ್ನು ಯೋಚನೆ ಮಾಡಲ್ಲ. 4ನೇ ಕಾರಣ, ಬಡವರು ಮೊದಲಿಗೆ ಖರ್ಚು ಮಾಡ್ತಾರೆ, ಏನಾದರೂ ಮಿಕ್ಕಿದ್ರೆ ಮಾತ್ರ ಸೇವ್ ಮಾಡ್ತಾರೆ. ಅವರ ಮೈಂಡ್ಸೆಟ್ ಫಾರ್ಮುಲಾ ಯಾವ ಥರ ಇರುತ್ತೆ ಅಂದರೆ, ಆದಾಯ, ಖರ್ಚು, ಅದಾದಮೇಲೆ ಬರುವಂಥದ್ದು ಸೇವಿಂಗ್ಸ್. ರಿಯಾಲಿಟಿಯಾಗಿ ಎಕ್ಸ್ಪೆನ್ಸಸ್ಸು ಮುಗಿಯೋದೇ ಇಲ್ಲ. ಶ್ರೀಮಂತರ ಮೈಂಡ್ಸೆಟ್ ಫಾರ್ಮುಲಾ ಏನು ಗೊತ್ತಾ? ಇನ್ಕಮ್ ಬರುತ್ತೆ, ಸೇವಿಂಗ್ಸ್ ಮಾಡ್ತಾರೆ, ನಂತರ ಉಳಿದಿರೋದನ್ನು ಖರ್ಚಿಗಿಟ್ಕೊಳ್ತಾರೆ. ಸ್ಮಾಲ್ ಡಿಫ್ರೆನ್ಸು ಬಟ್ ಲೈಫ್ ಚೇಂಜಿಂಗ್ ಆಗಿರುವಂಥ ರಿಸಲ್ಟು. 5ನೇ ಕಾರಣ, EMI ಮತ್ತು ಕ್ರೆಡಿಟ್ ಕಾರ್ಡ್. ಇವು ನಮ್ಮ ಸೈಲೆಂಟ್ ಕಿಲ್ಲರ್ಸ್. ಇದು ನಮ್ಮ ಹಳೆ ವೀಡಿಯೋಗಳಲ್ಲಿ ಸಹ ನೋಡಿದ್ದೀವಿ. ಪೂರ್ ಪೀಪಲ್ಸು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೆದರ್ತಾರೆ, ಆದರೆ EMI ತೊಗೊಂಡು ಅದನ್ನು ಕಟ್ಟೋದಕ್ಕೆ ಹೆದರೋದಿಲ್ಲ. 15,000 ಫೋನ್ಗೆ EMI ಕಟ್ಟೋದಕ್ಕೆ ಓಕೆ, ಆದರೆ 2,000 SIP ಮಾಡೋದು ರಿಸ್ಕಿ. ಯಾಕೆ ಅಂದರೆ EMI ಇನ್ಸ್ಟಂಟ್ ಹ್ಯಾಪಿನೆಸ್ಸನ್ನು ಕೊಡುತ್ತೆ, ಇನ್ವೆಸ್ಟ್ಮೆಂಟು ಡಿಲೇಡ್ ರಿಸಲ್ಟ್ ಕೊಡುತ್ತೆ. ಪೂರ್ ಪೀಪಲ್ಸ್ ಈಗಿನ ಖುಷಿನ ಮಾತ್ರ ನೋಡ್ತಾರೆ, ಆದರೆ ರಿಚ್ ಪೀಪಲ್ಸ್ ಮುಂದೆ ಬರುವಂತಹ ಕಂಫರ್ಟ್ನ ನೋಡ್ತಾರೆ. 6ನೇ ಕಾರಣ, ಪೂರ್ ಪೀಪಲ್ಸ್ ಥಿಂಕ್ ಮಾಡೋದು ಮನಿ ಈಸ್ ಎವಿಲ್ ಅಥವಾ ಲಕ್ ಬೇಸ್ಡ್ ಆಗಿದೆ. ಮನಿ ಕೆಟ್ಟ ಜನರ ಹತ್ರ ಮಾತ್ರ ಇರುತ್ತೆ, ಶ್ರೀಮಂತ ಆಗಿದ್ದಾನೆ ಅಂದರೆ ಅವನಿಗೆ ಅದೃಷ್ಟ ಇರೋದಕ್ಕೆ. ನಮ್ಮ ಹಣೆ ಬರದಲ್ಲಿ ಅದು ಇಲ್ಲ. ಈ ಯೋಚನೆಗಳು ನಮ್ಮ ಈಗೋನ ಪ್ರೊಟೆಕ್ಟ್ ಮಾಡುತ್ತೆ, ಆದರೆ ನಮ್ಮ ಭವಿಷ್ಯನ ನಿರ್ನಾಮ ಮಾಡುತ್ತೆ. ಯಾಕೆ ಅಂದರೆ ಒಂದು ಸಲ ನಾವು ಡಿಸೈಡ್ ಆದ್ವು ಅಂದರೆ ಈ ಹಣ ನಮಗೋಸ್ಕರ ಅಲ್ಲ, ನೀವು ಹಣದ ಬಗ್ಗೆ ಕಲಿಯೋದನ್ನೇ ನಿಲ್ಲಿಸ್ಬಿಡ್ತೀರಾ. ಕಾರಣ 7, ಪೂರ್ ಪೀಪಲ್ಸು ಹಣದ ಭಾಷೆಯನ್ನು ಕಲಿಯೋದನ್ನೇ ಅವಾಯ್ಡ್ ಮಾಡ್ತಾರೆ. ಮತ್ತು ಅವ್ರು ಹೇಳ್ತಾರೆ, ಸ್ಟಾಕ್ ಮಾರ್ಕೆಟ್ ರಿಸ್ಕಿ ಇದೆ, ಬಿಸ್ನೆಸ್ ರಿಸ್ಕು, ಇನ್ವೆಸ್ಟ್ಮೆಂಟ್ ಅನ್ನೋದು ಸ್ಕ್ಯಾಮು. ಆದರೆ ಅವರು EMI ಡೇಂಜರಸ್ ಅಂತ ಹೇಳಲ್ಲ, ಉಳಿತಾಯ ಮಾಡ್ದಂಗಿರುವಂಥದ್ದು ಡೇಂಜರಸ್ ಅಂತ ಹೇಳಲ್ಲ. ದೇ ಅವಾಯ್ಡ್ ಲರ್ನಿಂಗ್ ಮನಿ ಲ್ಯಾಂಗ್ವೇಜ್ ಬಟ್ ಮನಿ ಡಸಂಟ್ ಅವಾಯ್ಡ್ ದೆಮ್. 8ನೇ ಕಾರಣ, ಪೂರ್ ಫೋಕಸಸ್ ಆನ್ ಇನ್ಕಮ್, ರಿಚ್ ಫೋಕಸ್ ಆನ್ ಸಿಸ್ಟಮ್. ಬಡವರು ಆದಾಯದ ಮೇಲೆ ಫೋಕಸ್ ಮಾಡಿದರೆ, ಶ್ರೀಮಂತರು ಸಿಸ್ಟಮ್ ಮೇಲೆ ಫೋಕಸ್ ಮಾಡ್ತಾರೆ. ಬಡವರು ಕೇಳ್ತಾರೆ, ನಾನು ಇನ್ನೂ ಜಾಸ್ತಿ ಯಾವ ಥರ ಅರ್ನ್ ಮಾಡೋದು. ಶ್ರೀಮಂತರು ಕೇಳ್ತಾರೆ, ನಾನು ಕೆಲಸ ಮಾಡ್ತಿದ್ರು ಯಾವ ಥರ ದುಡ್ಡು ಬರೋಂಗೆ ಮಾಡ್ಕೊಳ್ಳೋದು. ಪೂರ್ ಡಿಪೆಂಡ್ಸ್ ಆಗಿರುವಂಥದ್ದು ಯಾವ್ದ್ರ ಮೇಲೆ ಅಂದರೆ, ಸ್ಯಾಲರಿ, ಪ್ರತಿದಿನ ಕೆಲಸ ಮಾಡೋದ್ರ ಮೇಲೆ. ಆದರೆ ಶ್ರೀಮಂತರು ಸಿಸ್ಟಮ್ಸು, ಅಸೆಟ್ಸು ಮತ್ತು ಸ್ಕಿಲ್ಸ್. ಬಡವರ ಕೇಸಲ್ಲಿ ಕೆಲಸ ನಿಂತ ತಕ್ಷಣ ಆದಾಯ ನಿಲ್ಲುತ್ತೆ, ಆದರೆ ಶ್ರೀಮಂತರ ಕೇಸಲ್ಲಿ ಆದಾಯ ಬರ್ತಾನೆ ಇರುತ್ತೆ. ಕಾರಣ 9, ಬಡತನ ಅನ್ನೋದು ಹಣದ ಪ್ರಾಬ್ಲಮ್ ಅಲ್ಲ, ಇದು ಯೋಚನೆಯಲ್ಲಿರೋ ಪ್ರಾಬ್ಲಮ್. ಪೂರ್ ಸ್ಟೇಸ್ ಪೂರ್ ನಾಟ್ ಬಿಕಾಸ್ ಈ ಅರ್ನ್ ಲೆಸ್. ಬಡವನಾಗೇ ಇರ್ತಾನೆ, ಯಾಕೆಂದರೆ ಅವನು ಕಮ್ಮಿ ಗಳಿಸೋದ್ರಿಂದ ಅಲ್ಲ, ಆದರೆ ತೆಗೆದುಕೊಂಡಂತಹ ನಿರ್ಧಾರಗಳನ್ನೇ ರಿಪೀಟೆಡ್ಲಿ ತಗೊಳ್ಳೋದ್ರಿಂದ. ಸೇಮ್ ಚಾಯ್ಸು, ಸೇಮ್ ಫಿಯರು, ಸೇಮ್ ಕಂಫರ್ಟ್ ಝೋನು. ಡಿಫ್ರೆಂಟ್ ಆಗಿರೋ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋದು ಇನ್ಸ್ಯಾನಿಟಿ. ಪ್ರಾಕ್ಟಿಕಲ್ಲಾಗಿ ಈ ಬಡತನನ ನಾವು ಬ್ರೇಕ್ ಮಾಡೋದು ಹೇಗೆ ಅಂದರೆ, ಪೂರ್ ರಿಚ್ ಆಗೋಕೆ ಕ್ರೋರ್ಸ್ ಅರ್ನ್ ಮಾಡಬೇಕಾಗಿಲ್ಲ, ಬಿಸ್ನೆಸ್ ಎಂಪೈರ್ ಬೇಕಾಗಿಲ್ಲ. ಜಸ್ಟ್ 5 ಚೇಂಜಸ್ ಮಾಡಿದರೆ ಸಾಕು. ಲರ್ನ್ ಮನಿ ಬೇಸಿಕ್ಸ್, ಸೇವ್ ಫಸ್ಟ್, ಸ್ಪೆಂಡ್ ಲೇಟರ್, ಅವಾಯ್ಡ್ EMI ಲೈಫ್ ಸ್ಟೈಲ್, ಸ್ಟಾರ್ಟ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅರ್ಲಿ, ಚೇಂಜ್ ಸರ್ಕಲ್ ಆ್ಯಂಡ್ ಕಂಟೆಂಟ್. ಮನಿ ಫಾಲೋ ಮಾಡುತ್ತೆ. ಬಡವರಾಗೇ ಇರೋದಕ್ಕೆ ಕಾರಣ ಜಗತ್ತು ಸರಿ ಇಲ್ಲ ಅಂತಲ್ಲ, ಯಾರು ಅವರಿಗೆ ಹಣದ ರೂಲ್ಸ್ಗಳನ್ನ ಹೇಳ್ಕೊಡಲ್ಲ ಅಂತ.